ಹಿರಿಯರಾದ ಆರ್.ವಿ. ದೇಶಪಾಂಡೆಯವರು ನಾನು ಹುಟ್ಟುವುದಕ್ಕಿಂತ 1 ವರ್ಷ ಮೊದಲೇ ರಾಜಕಾರಣಕ್ಕೆ ಬಂದವರು. ಅವರ ಅನುಭವವನ್ನ ಅರ್ಥೈಸಿಕೊಂಡು ಅವರ ಮಾರ್ಗದರ್ಶನವನ್ನ ಪಡೆದು ನಾನು ಮುಂದುವರಿಯುತ್ತೇನೆ. ನನ್ನನ್ನು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷನನ್ನಾಗಿ ಮಾಡಿದವರು ಆರ್.ವಿ. ದೇಶಪಾಂಡೆಯವರು ಎಂದು ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹೇಳಿದರು. ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಂಕೋಲಾದಲ್ಲಿ ಹಮ್ಮಿಕೊಂಡ ಕಾರ್ಯಕಾರಿಣಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪಕ್ಷ ಸಂಘಟನೆಯಲ್ಲಿ ಎಲ್ಲಿಯೂ ಗುಂಪುಗಾರಿಕೆ ಮಾಡುವುದಿಲ್ಲ. ಆಯಾ ಕ್ಷೇತ್ರದ ಶಾಸಕರನ್ನ ಕೇಳಿ ಅಲ್ಲಿಯ ಎಲ್ಲಾ ಸ್ಥಳೀಯ ಪ್ರಮುಖರ ಮಾರ್ಗದರ್ಶನವನ್ನ ಪಡೆದು ಸಂಘಟನೆಯನ್ನ ಬಲಪಡಿಸುತ್ತಿದ್ದೇವೆ. ಬರುವ ಸ್ಥಳೀಯ ಚುನಾವಣೆಗೆ ನಮ್ಮ ಪಕ್ಷದ ಬೇರು ಮಟ್ಟದ ಕಾರ್ಯಕರ್ತರು ದುಡಿಯಬೇಕಿದೆ. ಇಂದಿನ ಚುನಾವಣೆಗೆ ಹಣದ ಅಗತ್ಯತೆ ಇದೆ. ಯಾರು ತೊಂದರೆಯಲ್ಲಿದ್ದಾರೋ ಅಂತವರಿಗೆ ಹಣ, ಉಳ್ಳವರು ಸಹಕರಿಸಿಯಾದ್ರೂ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಎಂದರು. ಕಾರ್ಯಕ್ರಮದ ಬಗ್ಗೆ ಇವೆಲ್ಲ ಮಾತಾಡಿದ್ದಾರೆ. ಮತ್ತೆ ನಾನು ಮಾತಾಡೋಣ. ಅವರವರ ಮನೆಗೆ ಮುಟ್ಟುವಂತ ಕೆಲಸವನ್ನ ಅದು ಪರಿಸರಕ್ಕೆ ತೊಂದರೆ ಆಗಬಾರ್ದು. ಈಗ ಬರೋದು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಯಾವ ಕ್ಷಣದಲ್ಲೂ ಬರ್ಬೋದು. ಅಂದ್ರೆ ನಾವು ಈಗಾಗಲೇ ಹೋದ ತಿಂಗಳ ಲಾಸ್ಟ್ ಅಲ್ಲಿ ನಾವು ಅದನ್ನ ಲಾಸ್ಟ್ ಡೇಟ್ ಕೊಟ್ಟಿದ್ರು. ಈ ತಿಂಗಳ ಲಾಸ್ಟ್ ಒಳಗೆ ನಾವು ಅದನ್ನ ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ. ಅಲ್ಲಲ್ಲಿ ಕೆಲವು ಪಟ್ಟಣ ಪಂಚಾಯತ್, ಮುನ್ಸಿಪಾಲಿಟಿ ಅದು ಇಲ್ಲ ನೆಮ್ಮದಿನೂ ಕಳ್ಕೊಂಡು ಅದ್ರ ಜೊತೆಗೆ ಹೆಸರು ಹಾಕೊಳ್ಳುವಂತ ಪರಿಸ್ಥಿತಿ ಬಂದ್ಬಿಡ್ತದೆ. ಯಾಕಂದ್ರೆ ನಾವು ಮಾಡುವಂತ ಕೆಲಸ ಅಥವಾ ಪಂಚಾಯತ್ ಮೆಂಬರ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಮೆಂಬರ್ ಇರ್ಬೋದು. ನಾನು 2 ಸಲ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ನನಗೆ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರನ್ನಾಗಿ ಮಾಡಿದ್ರು ದೇಶಪಾಂಡೆ ಸಾಹೇಬ್, ಅವರೇ ಮಾಡಿದ್ರು. ನಾನು 2 ಸಲ ಇಂಡಿಪೆಂಡೆಂಟ್ ನಿಂತಿದ್ದೆ, ಕರೆದು ಪಕ್ಷಕ್ಕೆ ಸೇರ್ಕೊಂಡು. ರಾಜ್ಯ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ಮಾತನಾಡಿ, ಪಕ್ಷದಲ್ಲಿ ಯುವ ಶಕ್ತಿಯನ್ನ ಹೆಚ್ಚು ಬೆಳೆಸಿ, ಇದರಿಂದ ಸಂಘಟನೆ ಬಲಗೊಳ್ಳುತ್ತದೆ. ಚುನಾವಣೆಯಲ್ಲಿ ಹಣದ ಪ್ರಭಾವ ಹೆಚ್ಚಾಗಿದೆ. ಇದು ಹೀಗೆ ಮುಂದುವರೆದಲ್ಲಿ ಹಣ ಉಳ್ಳವರು ಮಾತ್ರ ಜನಪ್ರತಿನಿಧಿಗಳಾಗಲು ಸಾಧ್ಯ ಎನ್ನುವ ಮಟ್ಟಿಗೆ ಬಂದಿದೆ. ಬ್ಲಾಕ್ ಅಧ್ಯಕ್ಷರ ಆಯ್ಕೆ ಮಾಡುವಾಗ ಜಿಲ್ಲಾಧ್ಯಕ್ಷರು ಕ್ರಮಬದ್ಧವಾಗಿ ಆಯ್ಕೆ ಮಾಡಬೇಕು. ನನಗೆ ಯಾರ ಮೇಲೂ ದ್ವೇಷವಿಲ್ಲ. ಜಿಲ್ಲೆಯಲ್ಲಿ ಯಾರಿಗೆ ಯಾವುದೇ ಹುದ್ದೆ ದೊರೆತರೂ ಎಲ್ಲರೂ ನಮ್ಮ ಮಕ್ಕಳಿದ್ದಂತೆ. ಪಕ್ಷದ ಬಲವರ್ಧನೆಗೆ ನಾವು ಶ್ರಮಿಸಬೇಕು ಎಂದರು. ಕೊಟ್ಟಿದ್ದೇನೆ ಅಷ್ಟು ನಿಷ್ಠೆ, ಮುಖ್ಯಮಂತ್ರಿಗಳ ನಿಷ್ಠೆ, ಕಮಿಟ್ಮೆಂಟ್ ಆಗಿರ್ತದೆ. ಹಾಗಾಗಿ ನಾವು ಸಲಹೆ ಕೊಡ್ತೇವೆ. ಮುಂಚಿನ ಹೋಗದೆ ಏನ ಅಧ್ಯಕ್ಷ, ಯುವಕರ ಶಕ್ತಿ ಬೆಳೆಸ್ರಿ. ಯುವತಿಯರ ಪಕ್ಷ ನನ್ನ ಹತ್ರ ಹಣ್ಣು ಅಡಿದ ಇನ್ನು ಮಕ್ಕಳು ಹಣ್ಣು ಆಗಿಲ್ಲ. ಇನ್ನು ಇಲ್ಲಿದೆ ಅನುಭವ. ಯುವತಿಯರ ಶಕ್ತಿ ಹೆಚ್ಚು ಬೆಳೆಸ್ರಿ. ನಾವೆಲ್ಲ ಕುಟುಂಬ ನೋಡ್ರಿ, ಎಲ್ಲ ಬೆಳೆ ಆಗಿ 60 ವರ್ಷ 70 ವರ್ಷ ಬಂದ್ಬಿಟ್ಟು ಏನೋ ಪಾಟಿಲ್ಲ, ನಿಂತಿಯಲ್ಲ, ನಿಂತಿಲ್ಲ ಕುಂತಾಲಿಲ್ಲ. ಪೇಪರ್ಗೆ ಬ್ಲಾಕ್ ಅಧ್ಯಕ್ಷ ಮನವಿ ಮಾಡಿದ್ರೆ ಯುವ ಶಕ್ತಿಗೆ ಉತ್ತೇಜನ ಕೊಡಿ, ಯುವತಿಗೆ ಉತ್ತೇಜನ ಕೊಡಿ. ಆವಾಗ ಈ ಪಕ್ಷಕ್ಕೆ ಉಜ್ವಲವಾದ ಭವಿಷ್ಯ ಸಿಗುತ್ತೆ. ಈ ಪ್ರತಿಯೊಂದು ತಿಳ್ಕೊಳ್ಬೇಕು. ಬಹಳ ಮಹತ್ವ. ರಾಷ್ಟ್ರಕ್ಕೆ ತ್ಯಾಗ ಬಲಿದಾನ ಮಾಡಿದ ಭೂಮಿಯರು, ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಭೂಮಿ. ಆ ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ನಾವು ನಮನ ಮಾಡ್ತಾ ಇದ್ದೇನೆ. ಮುಂದೆ ಮಾಡಬೇಕು. ರಾಷ್ಟ್ರ ಅಭಿಮಾನ. ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ್ ಮಾತನಾಡಿ, ಪಂಚ ಗ್ಯಾರಂಟಿಗಳ ಮೂಲಕ ನಮ್ಮ ಪಕ್ಷ ಮಾದರಿಯಾಗಿದೆ. ಗ್ಯಾರಂಟಿ ಘೋಷಣೆಯಿಂದ ಕ್ಷೇತ್ರಕ್ಕೆ ಹಣವೇ ಬರುತ್ತಿಲ್ಲ ಎಂದು ಹೇಳುವ ಬಿಜೆಪಿಗರ ಮಾತು ಹಾಸ್ಯಾಸ್ಪದವಾಗಿದೆ. ನನ್ನ ಕ್ಷೇತ್ರದ ನನ್ನ ಸ್ನೇಹಿತ ಮೊದಲಿನ ಶಾಸಕರು ಹುದ್ದೆ ದೊರೆತರೂ ಅಭಿವೃದ್ಧಿ ಮಾಡಿರಲಿಲ್ಲ. ಈಗಲೂ ಹಲವು ರಸ್ತೆಗಳು ನನ್ನ ಕ್ಷೇತ್ರದಲ್ಲಿ ಹಾಗೇ ಇವೆ ಎಂದರು. ಜಿಲ್ಲಾ ಅಧ್ಯಕ್ಷರು ಬಹಳ ವ್ಯವಸ್ಥಿತವಾಗಿ ಸೇವೆಯನ್ನು ಕರೆದಿರುವಂತಹದ್ದು. ಈ ಸಭೆಯಲ್ಲಿ ನಾನು 1-2 ವಿಚಾರಗಳನ್ನು ಹೇಳಕ್ಕೆ ಬಯಸ್ತೀನಿ. ನಾನು ಇನ್ನು ಅನೇಕ ವಿಚಾರವನ್ನು ಮಾನ್ಯ ದೇಶಪಾಂಡೆ ಸಾಹೇಬರು ಮತ್ತು ಮಂಕಾಳ್ ಸಾಹೇಬರು ಮಾತನ್ನು ಕೂಡ ಹೇಳಿದಂತೆ ನಾನು ಕೂಡ ಹಿಂದೆ ತಮ್ಮೆಲ್ಲರ ಸಹಕಾರದಿಂದ ಸುಮಾರು 12 ವರ್ಷಗಳ ಕಾಲ ಜಿಲ್ಲಾಧ್ಯಕ್ಷರಾಗಿ ಕೆಲಸವನ್ನು ನಾವು ಎಲ್ಲರೂ ಸೇರಿ
ಸಭೆಯನ್ನು ನಾವು ಮಾಡಿದ್ವಿ. ಈಗ ತಮ್ಮಲ್ಲಿ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೀನಿ. ನಾನು ತಮ್ಮೆಲ್ಲರ ಸಹಕಾರ ಇವತ್ತು ನಮ್ಮ ಜಿಲ್ಲೆಯಲ್ಲಿ 4 ಕ್ಷೇತ್ರವನ್ನು ಶಾಸಕರಾಗಿ ನಾವು ಗೌರವಾನ್ವಿತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಆಗಿ ಡಿ ಕೆ ಶಿವಕುಮಾರ್ ಅವರು, ಹೀಗೆ ಅನೇಕ ಹಿರಿಯ ಜನರು ಮಂತ್ರಿಗಳಾಗಿ ರಾಜ್ಯದಲ್ಲಿ ಒಳ್ಳೆಯ ಆಡಳಿತವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ವಿ. ಅದರ ಉಪಯೋಗವನ್ನು ನಾವೆಲ್ಲರೂ ಕೂಡ ಪಡ್ಕೊತಾ ಇದ್ದೀವಿ. ನಾವು ಒಂದು ಕಡೆ ಇವತ್ತಿನ ಅಜೆಂಡಾ ಮುಂದಿನ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಸ್ಥಳೀಯ ನಗರ ಚುನಾವಣೆಯ ಯಾವ ಸಂದರ್ಭದಲ್ಲಿ ಬರುತ್ತೋ ಆ ಚುನಾವಣೆಗಾಗಿ ಪೂರ್ವ ಸಿದ್ಧತೆಯನ್ನು ಇಡೀ ಜಿಲ್ಲೆಯಲ್ಲಿ ಬೂತ್ ಮಟ್ಟದಲ್ಲಿ, ಪಂಚಾಯತ್ ಮಟ್ಟದಲ್ಲಿ, ವಾರ್ಡ್ಗಳ ಮಟ್ಟದಲ್ಲಿ ಪಕ್ಷದ ಸಂಘಟನೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತ ಉದ್ದೇಶದಿಂದ ಅಲ್ಲಿ ಈಗಾಗಲೇ ಸರಿಯಾದ ರೀತಿಯ ಬೂತ್ ಕಮಿಟಿ ಮತ್ತು ಗಡಿಯ ಕಮಿಟಿಗಳನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡುವ ಮುಖಾಂತರ ಪಕ್ಷದ ಸಂಘಟನೆಗೆ ಹೆಚ್ಚಿನ ಒತ್ತನ್ನು ಕೊಡಿ ಅನ್ನುವಂಥ ಒಂದು ಸಂದೇಶವನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಗಾಂವ್ಕರ್ ಮಾತನಾಡಿ, ಪಕ್ಷದಲ್ಲಿ ತಮ್ಮ ಕೆಲಸಗಳು ಆಗುತ್ತಿಲ್ಲ ಎಂದು ಹಲವು ಕಾರ್ಯಕರ್ತರು ನನಗೆ ಕರೆ ಮಾಡುತ್ತಾರೆ. ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಲು ಪ್ರಯತ್ನಿಸಿ ಎನ್ನುತ್ತಾರೆ. ಆದರೆ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ, ರಾಜ್ಯ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ, ಶಾಸಕರಾದ ಭೀಮಣ್ಣ ನಾಯ್ಕರಂತಹ ಬಾಹುಬಲಿಗಳಿರುವಾಗ ನಮ್ಮ ಕೆಲಸ ಏಕೆ ಆಗುತ್ತಿಲ್ಲ ಎನ್ನುವುದು ಅರ್ಥವಾಗ್ತಿಲ್ಲ. ಸಂಘಟನೆಯ ಜೊತೆ ಕಾರ್ಯಕರ್ತರ ಸಮಸ್ಯೆಯೂ ಈಡೇರಬೇಕು. ಅವರ ಕೆಲಸ ಕಾರ್ಯಗಳು ಆಗುವಂತೆ ಆಗಬೇಕು ಎಂದು ತಿಳಿಸಿದರು. ನಾವು ಇಟ್ಕೊಂಡಿದ್ದೇವೆ. ಇದು ಜಿಲ್ಲಾ ಕಾರ್ಯಕ್ರಮದ ಜಿಲ್ಲಾ ಕಾಂಗ್ರೆಸ್ಸಿನ ಕಾರ್ಯಕ್ರಮ, ಕಾರ್ಯಕಾರಿಣಿ ಸಭೆ. ಇದರ ಮೂಲ ಉದ್ದೇಶ ಸಂಘಟನೆಯನ್ನ ಮಾಡುವದಕ್ಕೋಸ್ಕರ, ಕಾರ್ಯಕರ್ತರ ಆತ್ಮವಿಶ್ವಾಸವನ್ನು ಹುಟ್ಟಿಸುವುದಕ್ಕೋಸ್ಕರ, ಕಾರ್ಯಕರ್ತರ ಮನೋಬಲವನ್ನು ಹೆಚ್ಚಿಸೋಸ್ಕರ, ಕಾರ್ಯಕರ್ತರ ಚಟುವಟಿಕೆಯನ್ನ ಚುರುಕುಗೊಳಿಸೋಸ್ಕರ, ಮುಂದಿನ ಚುನಾವಣೆಯನ್ನ ಗುರಿಯಾಗಿ ಇಟ್ಟುಕೊಂಡು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ಕೆಪಿಸಿಸಿ ಅವರು ಅನೇಕ ನಿರ್ದೇಶನಗಳನ್ನು ನಮಗೆ ನೀಡಿದ್ದಾರೆ. ನಮ್ಮ ಮುಂದಿರುವುದು 2 ಪ್ರಶ್ನೆಗಳು: ಚುನಾವಣೆಯನ್ನ ಎದುರಿಸುವುದು ಮತ್ತು ಗೆಲ್ಲುವುದು. ಮುಂದಿನ ದಿನಗಳಲ್ಲಿ ಚುನಾವಣೆ ಸರದಿನ ಸಾಧ್ಯತೆ ಚುನಾವಣೆ. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ರಮಾನಂದ್ ನಾಯಕ್, ಕರ್ವರ್ ಅಂಕೋಲಾ ಕ್ಷೇತ್ರದ ಉಸ್ತುವಾರಿ ಸುಷ್ಮಾ ರೆಡ್ಡಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಮಾತನಾಡಿದರು. ವೇದಿಕೆಯಲ್ಲಿ ಮಾಜಿ ಶಾಸಕರಾದ ಕೆಎಚ್ ಗೌಡ, ವಿಎಸ್ ಪಾಟೀಲ್, ಪ್ರಮುಖರಾದ ನಾಗರಾಜ್ ನಾರ್ವೇಕರ್, ರಾಮ ಮೊಗೇರ್, ರವೀಂದ್ರ ನಾಯ್ಕ್, ಸತೀಶ್ ನಾಯ್ಕ್, ಶಂಭು ಶೆಟ್ಟಿ, ಆರ್ಎಚ್ ನಾಯ್ಕ್, ಪಾಂಡುರಂಗ ಗೌಡ, ಸುಜಾತಾ ಗಾಂವ್ಕರ್, ಬೀನಾ ವೈದ್ಯ, ನಾರಾಯಣ್ ನಾಯಕ್, ರಾಜೇಂದ್ರ ರಾಣೆ ಸೇರಿದಂತೆ ಇತರ ಪ್ರಮುಖರಿದ್ದರು. ವಿನೋದ್ ಬಾಸ್ಗೌಡ ನಿರ್ವಹಿಸಿದ್ರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜೇಶ್ವರ್ ನಾಯಕ್ ಸ್ವಾಗತಿಸಿದ್ರು. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸಾಯಿ ಗಾಂವ್ಕರ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು. ಬಸವರಾಜ್ ದೊಡ್ಮನಿ ವಂದಿಸಿದ್ರು. ಕಾಂಗ್ರೆಸ್ ಪಕ್ಷದ ಪ್ರಮುಖರು, ಕಾರ್ಯಕರ್ತರು, ವಿವಿಧ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅಗಲಿದ ಪಕ್ಷದ ಪ್ರಮುಖರಿಗೆ, ನಾಯಕರಿಗೆ, ಆರ್ಸಿಬಿ ವಿಜಯೋತ್ಸವದಲ್ಲಿ ಪಾಲ್ಗೊಂಡಾಗ ಅಸು ನೀಗಿದವರಿಗೆ, ಅಹಮದಾಬಾದ್ ವಿಮಾನ ದುರಂತದಲ್ಲಿ ನಿಧನರಾದವರಿಗೆ 1 ನಿಮಿಷದ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಮೋಹಿನಿ ಗೊಂಡಾರವರನ್ನ ಜಿಲ್ಲಾ ಕಾರ್ಯದರ್ಶಿಯಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಆದೇಶ ಪತ್ರ ನೀಡಲಾಯಿತು. ವೇದಿಕೆಯ ಪ್ರಮುಖರನ್ನ ಅಂಕೋಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜೇಶ್ವರ್ ನಾಯಕ್ ಸನ್ಮಾನಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ.
ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.